ಸನ್ನಿಧಾನದಲ್ಲಿ ಇದ್ದೀವಿ. ಇವತ್ತು ರಾಮನ ಕಥೆಯನ್ನ ನಿಮ್ಮ ಹತ್ರ ಹೇಳೋಣ. ನಿಮಗೆಲ್ಲ ಗೊತ್ತಿದೆಯಾ ರಾಮ ಯಾರು ಅಂತ? ಗೊತ್ತಿದೆ ಅಲ್ವಾ? ಸೊ ದಶರಥ ಎಂಬ ಒಬ್ಬ ಮಹಾರಾಜ ಅಯೋಧ್ಯೆ ನಗರವನ್ನ ಆಳ್ತಾ ಇದ್ದ. ಯಾರು? ದಶರಥ ಮಹಾರಾಜ. ದಶರಥನಿಗೆ 3 ಹೆಂಡತಿಯರು. ಮೊದಲ ಹೆಂಡತಿ ಕೌಸಲ್ಯ, ಅವಳ ಮಗ ರಾಮ. ಎರಡನೇ ಹೆಂಡತಿ ಕೈಕೇಯಿ, ಅವನ ಮಗ ಭರತ. ಮೂರನೇ ಹೆಂಡತಿ ಸುಮಿತ್ರ, ಅವಳ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ. ಕೊನೆ ಕೌಸಲ್ಯ ಮಗ ಯಾರು? ಕೌಸಲ್ಯ ಮಗ ತ್ರಿವಿಕ್ರ ರಾಮ. ಕೈಕೇಯಿ ಮಗ ಸುಮಿತ್ರ ಮಗ ಸೊ ಆಗಿನ ಕಾಲದಲ್ಲಿ ಮಹಾರಾಜನ ನಂತರ ಅವನ ಮೊದಲ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋದು ಒಂದು ವಾಡಿಕೆ. ಆಯ್ತು, ಎಲ್ಲ ರೆಡಿ ಆಗಿದೆ. ಅದು ದಶರಥ ಮಹಾರಾಜನಿಗೆ ರಾಮನನ್ನ ಕಂಡ್ರೆ ಬಹಳ ಪ್ರೀತಿ. ಅವನನ್ನೇ ರಾಜ ಮಾಡಬೇಕು ಅಂತ ಹೇಳಿ ಅಯೋಧ್ಯೆ ನಗರ ಎಲ್ಲ ಆಗಿನ ಕಾಲದಲ್ಲಿ ಗೊತ್ತುಂಟಲ್ಲ, ದೀಪಾಲಂಕಾರ, ಹೂವಿನ ಅಲಂಕಾರ ಬಹಳ ವಿಜೃಂಭಣೆಯಿಂದ ರೆಡಿ ಆಗ್ತಾ ಇದೆ. ಆ ಸಮಯದಲ್ಲಿ ಕೈಕೆಗೆ ಒಬ್ಳು ಸೇವಕಿ ಇದ್ಲು, ಮಂತರೆ ಅಂತ. ಅವಳ ಕುತಂತ್ರದಿಂದ ಅವಳು ಓಡಿ ಹೋದ್ಲು. ಮಹಾರಾಣಿ ನಿಮ್ಮ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗೆ ಅಲ್ಲ ಅಂತ ಹೇಳಿದ್ಲು. ಅವಳಿಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇರ್ಲಿ ಬಿಡು, ರಾಮ ಸಹ ನನ್ನ ಮಗನೇ ಅಲ್ಲವೇ ಅಂತಂದ್ಲು. ಇಲ್ಲ ಮಹಾರಾಣಿ, ನಿಮ್ಮ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿ ಅವಳ ತಲೆಯನ್ನು ಕೆಡಿಸಿ, ಆಗ ಏನ್ ಮಾಡೋದು, ಹೇಗೆ ಕೇಳೋದು ಅಂತ ಇರುವಾಗ ಸುಮಾರು ವರ್ಷಗಳ ಹಿಂದೆ ಒಮ್ಮೆ ದಶರಥ ಮಹಾರಾಜ ಯುದ್ಧ ಮಾಡುವಾಗ ಪೊನ್ನನ್ನ ಕೈಕೆ ತನ್ನ ಕಿರುಬೆರಳನ್ನ ನೀಡಿ, ದಶರಥನ ಚಕ್ರ ಇದು ರಥ ಇರುತ್ತಲ್ಲ, ರಥದ ಚಕ್ರ ಕಳಚಿ ಹೋಗಿರುತ್ತೆ. ಆ ಟೈಮಲ್ಲಿ ಯಾರು ಸಹಾಯಕ್ಕೆ ಬರದಿರುವಾಗ ಕೈಕೆ ತನ್ನ ಕಿರುಬೆರಳನ್ನ ಇಟ್ಟು ಆ ಚಕ್ರವನ್ನ ನಿಲ್ಲಿಸಿರ್ತಾಳೆ. ಅದನ್ನ ಆಗ ದಶರಥ ಹೇಳಿರ್ತಾನೆ, ನಿಂಗೆ ಎಂತ ವರ ಬೇಕು. ಆಗಿನ ಕಾಲದಲ್ಲೆಲ್ಲ ಏನಾದ್ರು ವರ ಕೊಟ್ರೆ ಅದು ಆಗ್ತಿತ್ತು ಅಷ್ಟು ಈಸಿಯಾಗಿ. ನಿಂಗೇನು ವರ ಬೇಕು ಕೇಳು ಕೈಕೆ ಅಂತ ಹೇಳಿರ್ತಾನೆ. ಆಗ ಕೈಕೆ ಹೇಳಿರ್ತಾಳೆ, ನನಗೆ ಈಗ ಯಾವ ವರ ಬೇಡ, ಸಮಯ ಬಂದಾಗ ಕೇಳ್ತೇನೆ ಅಂತ. ಈಗ ಸಮಯ ಬಂತು. ಆಗ ಕೈಕೆ ನಿಧಾನವಾಗಿ ದಶರಥನ ಹತ್ರ ಹೋಗಿ, ನೀವು ಒಮ್ಮೆ ನನಗೆ ವರ ಕೊಡುತ್ತೇನೆ ಅಂತ ಹೇಳಿದ್ರಲ್ಲ, ನನಗೀಗ ಒಂದು ವರ ಕೊಡಬೇಕು ಅಂತ ಕೇಳ್ತಾಳೆ. ಎಂತ ವರ ಅಂತ ಕೇಳುವಾಗ, ನನ್ನ ಮಗನನ್ನೇ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ. ಬಟ್ ದಶರಥನಿಗೆ ಇಷ್ಟ ಇಲ್ಲ, ಅದು ನಿಜವಾಗಿಯೂ ರಾಮನೇ ರಾಜನಾಗಬೇಕು ಅಂತ. ಬಹಳಷ್ಟು ಜಗಳ ಆಗುತ್ತೆ. ಕೈಕೆ ಕೂದಲನ್ನೆಲ್ಲ ಹರಡಿಕೊಂಡು ಹಠ ಮಾಡ್ತಾಳೆ, ಇಲ್ಲ ನನಗೆ ನನ್ನ ಮಗನೇ ರಾಜ ಆಗಬೇಕು. ಆದರೆ ಭರತನಿಗೆ ಇಷ್ಟ ಇರಲಿಲ್ಲ. ಆಯ್ತು, ಕೊನೆಗೆ ಏನು ಮಾಡ್ಲಿಕ್ಕಾಗಲ್ಲ, ರಾಮನೇ ಹೋಗಿ ಕೇಳ್ತಾನೆ, ಬೇಡ ಅಪ್ಪಾಜಿ, ನನಗೆ ಭರತನೇ ರಾಜ ಇದಾಗಲಿ. ಆಗ ಏನು ಮಾಡಬೇಕು?